ಕುಡಿದ ಮತ್ತಿನಲ್ಲಿ ಏರಿಯಾದಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆ ಪ್ರಶ್ನೆ ಮಾಡಿದ ಸ್ಥಳೀಯರಿಗೆ ಅವಾಚ್ಯ ಪದಗಳಿಂದ ನಿಂದನೆ. ಕೆಎಚ್ಎಸ್ ಲೇಔಟ್ನಲ್ಲಿ ಪರಂಗಿಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಕುಡಿದ ಮತ್ತಿನಲ್ಲಿ ಏರಿಯಾದಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆ ಪ್ರಶ್ನೆ ಮಾಡಿದಂತಹ ಸ್ಥಳೀಯರಿಗೆ ಅವಾಚ್ಯ ಪದಗಳಿಂದ ನಿಂದನೆ. ಎಚ್ಎಸ್ಆರ್ ಲೇಔಟ್ನ ಪರಂಗಿಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಕುಡಿದ ಮತ್ತಿನಲ್ಲಿ ಏರಿಯಾದಲ್ಲಿ ಮನ ಬಂದಂತೆ ಚಾಲನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಈ ವೇಳೆ ಕಾರು ನಿಲ್ಲಿಸಿ ಸರಿಯಾಗಿ ಕಾರು ಓಡಿಸ್ಲಿಕ್ಕೆ ಹೇಳಿದ್ದಾರೆ. ಬಟ್ ಡ್ರೈವ್ ಮಾಡಲಿಕ್ಕೆ ತಿಳಿಸಿದಂತಹ ಸ್ಥಳೀಯರು ಆಗಿರುವಾಗಲೂ ಕೂಡ ಹಿರಿಯರು ಅಂತ ನೋಡದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಆವಾಜ್ ಹಾಕಿ ಜೀವ ಬೆದರಿಕೆ ಹಾಕಿರುವಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೇ ಕುಡುಕ ಅವನು ಬೆಂಗಳೂರಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ನಂತೆ. ನಿಲ್ಸ ಗಾಡಿ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಅಲ್ಲಿರುವಂತಹ ಹಿರಿಯರು ಪ್ರಶ್ನೆ ಮಾಡಿರ್ತಾರೆ, ಯಾಕಪ್ಪ ನಿನ್ನ ಗಾಡೀಲಿ ಬ್ರೇಕ್ ಅನ್ನೋದಿಲ್ವಾ, ಅದನ್ನ ಅವಾಗ ಒತ್ತಬೇಕು ಅಂತ ಹೇಳಿದ್ದಾರೆ. ಸ್ಪೀಡ್ ಲಿಮಿಟು ಅಂತ ಇರುತ್ತಲ್ಲ ಅದನ್ನ ಸ್ವಲ್ಪ ನೋಡ್ಕ್ಯಾ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ದೇ ತಡ ಮೊದಲೇ ಪರಮಾತ್ಮ ಮೈಯಲ್ಲೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಸಿಕ್ಕದ್ರೆ ಶಿವ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾರೆ. ನೋಡಿ ಹೀರೋ ಇದೇ ಹೀರೋ ಎಣ್ಣೆ ಹೊಡ್ಕೊಂಡು ಹಿರಿಯ ನಾಗರಿಕರಿಗೆ ಹೇಳ್ತಾ ಇರುವಂಥ ಅವಾಚ್ಯ ಶಬ್ದ. ಕುಡಿತಾನೆ ಪುಣ್ಯಾತ್ಮ. ಮನೆಗೆ ಹೋಗ್ಬಿಟ್ಟು ಒಂದು ಬಾಟ್ಲಿ ಎಣ್ಣೆ ತಗೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಇಂಡ್ರ ಹತ್ರ ಹೇಳಿ ಚಿಕನ್ನು ಮಟನ್ನು ಮಾಡಿಸ್ಕೊಂಡು ಸುಮ್ಮನೆ ತಿಂದುಬಿಟ್ಟು ಮಲ್ಕೋಬೇಕು. ಗಾಡಿ ತಗೋ ಬಂದಿದ್ದೇ ತಪ್ಪು ನೀನು. ಆ ಗಾಡಿನ ಕೆಂಪು ಕಲರ್ ಗಾಡಿ ಎತ್ಕ ಬಂದಿದ್ದೇ ತಪ್ಪು. ಎಣ್ಣೆ ಹೊಡೆದಾಗ ನಾಟಕ ಮಾಡ್ತಿದ್ಯಾ ಅಲ್ಲಿ ಕುತ್ಕೊಂಡು ಹಿರಿಯರ ಜೊತೆಗೆ. ನಿನಗೆ ಹೊಡೆದಿಲ್ಲ ನಿನ್ನ ಪುಣ್ಯ ಅದು. ಎರಡು ಬಿಟ್ಟು ಕಳಿಸಿದ್ರೆ ಮೊದಲೇ ದೊಡ್ಡವರಾಗಿತ್ತು, ಏನು ಇದೇ ಆಗ್ತಿರ್ಲಿಲ್ಲ. ಪೊಲೀಸರು ಹಿಡ್ಕೊಟ್ಟಿದ್ರೆ ಅವರೇ ಎರಡು ಬಿಡ್ತಿದ್ರು. ಸಾರ್ವಜನಿಕ ತೊಂದರೆ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ನೀವು ಕಟ್ತಾ ಇರೋ ಟ್ಯಾಕ್ಸೇ ಬೇರೆಯವರು ಕಟ್ತಾ ಇರೋದು. ಅವಪ್ಪನಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ. ಚಿಟಿಕೆ ಹೊಡೆದು ಬೇರೆ ತೋರಿಸ್ತಾ ಇಲ್ಲ. ಅಸಹ್ಯ ಆಗಬೇಕು ಇವರಿಗೆಲ್ಲ. ಗಲೀಜ್ ಅನ್ಸಲ್ಲ ನಿಮಗೆ? ಏನು ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಡ್ಬಂತೀನಿ, ಇಂಥವ್ರನ್ನೆಲ್ಲ ಹೊರಗಡೆ ಓಡಾಡಕ್ಕೆ ಬಿಟ್ಟಿದ್ದೀರಲ್ಲ ನೀವು. ನಿಮಗೆ ಹೇಳಬೇಕು ಮೊದಲು.